ವಿರೋಧ ಪಕ್ಷದಲ್ಲಿ ಬೇರೆ ಕೆಲಸ ಇಲ್ಲ ಮಾಡೋಕ್ಕೆ, ಯಾವುದು ಅವಕಾಶಗಳಿಲ್ಲ. ಏಕಾಏಕಿ ಸಿದ್ದರಾಮಯ್ಯವರು ಈ ವಿಚಾರದಲ್ಲಿ ಯಾವುದೇ ಪಾತ್ರನೂ ಕೂಡ ಇದ್ದ ಸಂದರ್ಭದಲ್ಲಿ ಇವರು ಸುಮ್ಮನೆ ಸುಳ್ಳು ಹೇಳ್ಕೊಂಡು ತಿರುಗಾಡ ಅಂತ ಕೆಲಸ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡಿದ್ದೀರಾ, ಟಿವಿಯವರು, ಪತ್ರಿಕೆಯವರು, ಪ್ರತಿಯೊಬ್ಬರು ನೋಡಿದ್ದೀರಾ. ಈ ಬಿಜೆಪಿ ಪಾದಯಾತ್ರೆ ಮಾಡ್ತಾರೆ. ಇವತ್ತು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿದ್ನಲ್ಲ, ಬಹಳ ಗನಂದರಿ ಕೆಲಸ. ಎಲ್ಲಿ ಹೋಗಿದ್ರು ಎಲ್ಲ ಪಾದಯಾತ್ರೆ ಮಾಡ್ತಾ ಬಿಟ್ಬಿಟ್ಟು. ಅವತ್ತು ಮಹಿಳೆಯರಿಗೆ, ಸಾವಿರಾರು ಜನ ಮಹಿಳೆಯರಿಗೆ ಅನ್ಯಾಯ ಆಗಿಲ್ಲ, ಏನು ಮಾಡ್ತಾರೆ ಎಲ್ಲ ಅದಕ್ಕೆ ಧ್ವನಿ ಎತ್ತಿಲ್ಲ ಅಂದ್ರೆ ಇವರು ಮಾಡೋಂಥ ಅನಾಚಾರಗಳಿಗೆಲ್ಲ ಇವರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಅರ್ಥ ಆಯ್ತಾ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಇನ್ನೂ ಚಿಕ್ಕ ಹುಡುಗ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋಂಥ ಏನು ನೈತಿಕತೆ ಇದೆ ಹುಡುಗನಿಗೆ? ಅವ್ರ ಅಪ್ಪನಿಗೆ ಇಲ್ಲ. ಅವ್ರ ಅಪ್ಪ ಏನೇನು ಮಾಡೋಣ? ಇವತ್ತು ಬಿಡದಿ ಹೋಬಳಿನಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವ್ರಿಗೆ 54 ಎಕರೆ ದರ್ಖಾಸ್ತ್ ಜಮೀನು ಇವತ್ತು ಏನು ಮಾಡಿದ್ರು ಅಂತ ಗೋಮಾಳನ ಗೊತ್ತಾಗಿದೆ. DC ತಮ್ಮಣ್ಣ, ಮಾಜಿ HD ಕುಮಾರಸ್ವಾಮಿ ಮತ್ತೆ ಅವ್ರ ಸಂಬಂಧಿ ಸಾವಿತ್ರಮ್ಮ ಇವತ್ತು ನಾಳೆ ಅದು ಹೇಳಿಕೆ ಇದೆ ನ್ಯಾಯಾಲಯದಲ್ಲಿ, ಹೈಕೋರ್ಟಲ್ಲಿ. ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಅವರು ಹಿಂದೆ ಯಡಿಯೂರಪ್ಪ ಅವ್ರು ಏನು ಮಾಡಿದ್ರು ಇವತ್ತು ಗೊತ್ತಿದೆಯಲ್ಲ ನಿಮಗೆ. 87 ವರ್ಷ ಆಗಿರೋಂಥ ಯಡಿಯೂರಪ್ಪನವರು ಪೋಸ್ಕೋ ಕಾಯ್ದೆನಲ್ಲಿ ಬೇಲ್ ಮೇಲೆ ಇದ್ದಾರೆ. ಇವ್ರು ನಿಜವಾಗ್ಲೂ ಬೀದಿ ಬಂದು ಮಾತಾಡ್ಬೇಕಾ? ಇವರು ಬೀದಿ ಬಂದು ಮಾತಾಡೋಕ್ಕೆ ನೈತಿಕತೆ ಇದೆಯಾ? ಸಿದ್ದರಾಮಯ್ಯ ಸಾಹೇಬ್ರನ್ನ ಇವರು ರಾಜೀನಾಮೆ ಕೇಳಲಿಕ್ಕೆ ಏನು ನೈತಿಕತೆ ಇದೆ ಇವ್ರಿಗೆ, ಯಡಿಯೂರಪ್ಪ ಅವ್ರಿಗೆ? ಇವರು ಸಾರ್ವಜನಿಕರ ರಾಜಕೀಯ ನಿವೃತ್ತಿ ಹೊಂದಿ ಮನೇಲಿ ಕೂರ್ಬೇಕು ಇವರು. ಇವತ್ತು ಇವ್ರಿಗೆ ಏನಾರು ಸ್ವಾಭಿಮಾನ, ರಾಜ್ಯದ ಜನ ಇವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಮಾಡಿದ್ರು, 4 ಬಾರಿ ಮುಖ್ಯಮಂತ್ರಿ ಮಾಡಿ ಆಚೆ ಹೋದ್ರು. ಅವತ್ತು 2008ರಲ್ಲಿ ಕುಮಾರಸ್ವಾಮಿ ದೇವೇಗೌಡರನ್ನು ಮೋಸ ಮಾಡಿದಂತ ಕಣ್ಣೀರಾಕ ಬೀದಿಕೊಂಡು ಅಳ್ತಿರಲ್ಲ. ಇವತ್ತು ಅದೇ ಕುಮಾರಸ್ವಾಮಿ ಸೇರ್ಸ್ಕೊಂಡಿರೋ ಉದ್ದೇಶ ಏನು ನಿಮ್ಮದು? ಅದೇ ಕುಮಾರಸ್ವಾಮಿ ದೇವೇಗೌಡ ಸೇರ್ಸ್ಕೊಂಡು ಇವತ್ತು ಸಮ್ಮಿಶ್ರ ಸರ್ಕಾರ ಮಾಡಿ ಇಡೀ ರಾಜ್ಯ ತುಂಬ 2 ಗೆದ್ಕೊಂಡು JDSನವರು ಇವತ್ತೇನೋ ವಿಶ್ವಕಪ್ ಗೆದ್ದವ್ರಂಗೆ ಓಡಾಡ್ತಾ ಇದ್ದಿಲ್ಲ ಕುಮಾರಸ್ವಾಮಿಯರೇ. ಅವತ್ತು ಯಡಿಯೂರಪ್ಪನವರು ಬೀದಿಕೊಂಡು ಅಳ್ತಿರು 2008ರಲ್ಲಿ ನಮ್ಮ ಮೋಸ ಮಾಡಿದ್ರು. ಇವತ್ತೇನು ಮಾಡಿದ್ರೆ? ಇವತ್ತೆಲ್ಲ ಜನ ನೋಡ್ತಾ ಇದ್ದಾರೆ. ಕರ್ನಾಟಕದ ಜನ ಇವತ್ತು ಪ್ರಬುದ್ಧರಿದ್ದಾರೆ, ಜ್ಞಾನ ಇದೆ, ಪ್ರಜ್ಞೆ ಇದೆ. ಇವತ್ತು ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ಯಾರು ಕೂಡ ದಡ್ರಲ್ಲ. ನೀವು ಮಾತ್ರ ಪಾದಯಾತ್ರೆ ಅಲ್ಲ, ಊರ ಸೇವೆ ಮಾಡಿ, ನಮ್ಗೆ ಯಾರಿಗೂ ಭಯ ಇಲ್ಲ. ಸಿದ್ದರಾಮಯ್ಯರು ಸ್ವಚ್ಛವಾಗಿದ್ದಾರೆ, ಸಂವಿಧಾನಕ್ಕೆ ಬದ್ಧವಾಗಿ ಆಡಳಿತ ಮಾಡ್ತಾ ಇದ್ದಾರೆ.